ಇಸ್ಕಿದವರೆ ಕಾಳು ಸಾಂಬಾರು ತುಂಬ ಟೇಸ್ಟಿಯಾಗಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಬ್ಲಾಗ್ ಇನ್ ಕನ್ನಡ. ಮೊದಲು ಕಾಳುಗಳನ್ನು ಬಿಡಿಸಿ ನೆನಾಕಿ ನಂತರ ಈ ರೀತಿಯಾಗಿ ಕಾಳುಗಳನ್ನು ಇಸ್ಕಿ ಇಟ್ಕೋಬೇಕು. ಮೇಯ್ನಾಗಿ ಇಸ್ಕಿದ ಕಾಳು ಅನ್ನೋದಕ್ಕೆ ರೀಸನ್ನೇ ಇದು. ನಾವು ಕಾಳನ್ನ ಇಸ್ಕಿಬಿಟ್ಟು ಅಂದರೆ ಮೇಲಿರುವಂಥ ಲೇಯರ್ನ ರಿಮೂವ್ ಮಾಡಿರ್ತೀವಿ ನೋಡಿ, ಆ ಕಾರಣಕ್ಕೇ ಇಸ್ಕಿದ ಕಾಳಿನ ಸಾಂಬಾರು ಅಂತ ಕರಿತೀವಿ. ಯೂಶ್ವಲಾಗಿ ಈ ಕಾಳುಗಳನ್ನು ಬಳಸ್ಕೊಂಡು ನಾವು ಸಾಂಬಾರಾಗಿರಲಿ, ಗ್ರೇವಿ ಆಗಿರಲಿ, ಉಪ್ಪಿಟ್ಟಾಗಿರಲಿ ಈ ರೀತಿ ಯಾವುದೇ ಡಿಶ್ ಮಾಡಿದ್ರೂ ಕೂಡ ಸೂಪರಾಗಿರುತ್ತೆ. ನಾನು ಓಪನ್ ಪಾತ್ರೆಯಲ್ಲಿ ಸಾಂಬಾರನ್ನ ಮಾಡೋದು ಯಾವಾಗಲೂ ಅಷ್ಟೇ. ನೀವು ರೆಗ್ಯುಲರಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ರೆ ಗೊತ್ತಿರುತ್ತೆ. ಈಗ ನಾನಿಲ್ಲಿ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಸಾಂಬಾರು ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕಾಯೋದಕ್ಕೆ ಇಟ್ಕೊಂಡೆ. ಆಮೇಲೆ ನಾನು ಇಸ್ಕಿದ ಕಾಳುಗಳನ್ನು ಹಾಕಿಬಿಟ್ಟು ಒಮ್ಮೆ ಕೈಯಾಡಿ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊತೀನಿ. ನಿಮ್ಮೆಲ್ಲರಿಗೂ ಒಂದು ಕ್ವೆಶನ್ ಇರುತ್ತೆ, ನಾನು ಯಾವ ಪಾತ್ರೆಯಲ್ಲಿ ಅಡುಗೆನ ಮಾಡ್ತಾಯಿದ್ದೀನಿ ಅಂತ. ಈ ಪಾತ್ರೆ ಜಾಸ್ತಿ ಜನಕ್ಕೆ ಪರಿಚಯ ಇರೋದಿಲ್ಲ ಅಂತ ಅನ್ಕೋತೀನಿ. ಯೂಶ್ವಲಾಗಿ ನಾನು ಮಡಿಕೆಯಲ್ಲಿ ಅಡುಗೆನ ಮಾಡ್ತಾ ಇರ್ತೀನಿ. ಹಾಗೆಯೇ ಮಡಿಕೆಯಲ್ಲಾದರೂ ಮಾಡ್ಬೋದು ಅಥವಾ ಈ ಕಲ್ಲಿನ ಪಾತ್ರೆಯಲ್ಲಾದರೂ ಮಾಡ್ಬೋದು. ಈ ಪಾತ್ರೆ ತುಂಬ ಅಂದರೆ ತುಂಬ ತೂಕ ಇರುತ್ತೆ. ಬಳಪದ ಕಲ್ಲಿನ ಪಾತ್ರೆ ಇದು. ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಆ ಕಾರಣಕ್ಕೆ ಇದನ್ನು ಕೂಡ ಒಮ್ಮೊಮ್ಮೆ ಬಳಸ್ತೀನಿ. ತುಂಬ ತೂಕ ಇರೋದ್ರಿಂದ ಬಳಸೋದು ಚೂರು ಕಡಿಮೆ ಅಷ್ಟೇ. ಇವಾಗ ಕಾಳು ಅರ್ಧ ಭಾಗದಷ್ಟು ಬೆಂದಿರಬೇಕು. ಅಂಥ ಟೈಮಲ್ಲಿ ನಾವು ಈರುಳ್ಳಿ, ಟೊಮ್ಯಾಟೊ, ಆಲೂಗೆಡ್ಡೆನ ಹಾಕ್ಕೊಂಡಿದ್ದೀನಿ. ನೀವೇನಾದರೂ ಕುಕ್ಕರಲ್ಲಿ ಕೂಗಿಸ್ಕೊತೀರಂದರೆ ಎಲ್ಲ ಒಮ್ಮೆ ಹಾಕಿ ಕೂಗಿಸ್ಕೋಬೋದು. ಇನ್ನು ಇವಾಗ ಕಾಳು ಬೇಯೋಷ್ಟರೊಳಗೆ ಮಸಾಲನೂ ಕೂಡ ರುಬ್ಕೊಂಬಿಡೋಣ. ಮಸಾಲೆಗೆ 2 ಇಂಚ್ ಆಗೋಷ್ಟು ಚಕ್ಕೆ, 3 ಲವಂಗ, ಒಂದು 5 ರಿಂದ 6 ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕ ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಅಂದರೆ ನೀವು ಸಾರು ಎಷ್ಟು ಮಾಡ್ತೀರೋ ಅದ್ರ ತಕ್ಕಂತೆ ಹುಳಿ ಹಾಕ್ಕೊಳ್ಳಿ. ಆಲ್ರೆಡಿ ಟೊಮ್ಯಾಟೊನೂ ಬಳಸಿರ್ತೀವಲ್ವಾ. ನಂತರ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಳಿ. ಒಂದು ಅರ್ಧ ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, 2 ಸ್ವಲ್ಪ ಟೇಸ್ಟಿಯಾಗಿ ಬರೋದಕ್ಕೆ ಹಸಿಮೆಣಸಿನ್ಕಾಯಿ, 1 ಬೆಳ್ಳುಳ್ಳಿ ಇಳ್ಕುಗಳನ್ನು ಬಿಡಿಸಿ ಹಾಕಿ, ಒಂದು 2 ಇಂಚ್ ಆಗೋಷ್ಟು ಶುಂಠಿನ ಹಾಕಿ, ನಂತರ 1 ಸ್ಪೂನ್ ಆಗೋಷ್ಟು ಗಸಗಸೆ, 1 ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ ಇದನ್ನು ಕೂಡ ಹಾಕಬೇಕು. ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿಬಿಟ್ಟಿದೆ. ಅದಾದಮೇಲೆ 2 ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪು, ಒಂದು 4 ರಿಂದ 5 ಸ್ಪೂನ್ ಆಗೋಷ್ಟು ತೆಂಗಿನ ತುರಿ ಹಾಗೆ ಸ್ವಲ್ಪ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಇವಾಗ ನುಣ್ಣದಾಗಿ ಸಾಫ್ಟ್ ಪೇಸ್ಟ್ ಥರ ರುಬ್ಕೋಬೇಕಾಗತ್ತೆ. ಇದು ರುಬ್ಬೋಷ್ಟರೊಳಗೆ ಈ ಕಡೆ ಕಾಳು ಕೂಡ ಬೇಯ್ತಾ ಇರುತ್ತೆ. ನೋಡ್ಬೋದು ಈ ರೀತಿಯಾಗಿ ರುಬ್ಬಿ ಇಟ್ಕೋಬೇಕು. ನಂತರ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು ಕಾಳು ಕೂಡ ಬೇಯ್ತಾ ಇದೆ. ಇನ್ನೇನು 90 ಭಾಗ ಬೆಂದಿದೆ ಅನ್ನುವಾಗ ನಾವು ಇದಕ್ಕೆ ಖಾರದ ಪುಡಿ ಹಾಗೆ ಸಾಂಬಾರು ಪುಡಿನೂ ಕೂಡ ಹಾಕಬೇಕಾಗತ್ತೆ. ನೋಡಿ, ಕಾಳು ಅರ್ಧ ಭಾಗದಷ್ಟು ಬೆಂದಿದ ನಂತರ ತರಕಾರಿ ಹಾಕಿದ್ರೆ ಈಕ್ವಲ್ ಆಗಿ ಬೆಂದ್ಬಿಡತ್ತೆ ಒಂದೇ ಸತಿ. ಇನ್ನೇನು ಬೆಂದಿದೆ, ಬೇಯುತ್ತೆ ಅನ್ನೋ ಟೈಮಲ್ಲಿ ನಾವು ಈ ಸಾಂಬಾರಿಗೆ ಬೇಕಾಗಿರೋಷ್ಟು ಸಾಂಬಾರು ಪುಡಿ, ಖಾರದ ಪುಡಿ ಹಾಗೆ ಚಿಟಿಕೆಯಷ್ಟು ಅರಶಿನ ಇಷ್ಟನ್ನು ಕೂಡ ಹಾಕಿ ಒಂದೇ 1 ನಿಮಿಷ ಬೇಯಿಸೋದು ಅಷ್ಟೇ. ಅದಾದಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲನೂ ಕೂಡ ಹಾಕ್ಕೊಂಡು ಒಮ್ಮೆ ತಕ್ಷಣವೇ ಕೈ ಆಡ್ಕೊಂಡ್ಬಿಡಿ. ನಂತರ ಮಿಕ್ಸಿ ಜಾರಲ್ಲೂ ಕೂಡ ಸ್ವಲ್ಪ ಮಸಾಲ ಉಳ್ಕೊಂಡ್ಬಿಟ್ಟಿರುತ್ತೆ, ಅದಕ್ಕೂ ಕೂಡ ಸ್ವಲ್ಪ ನೀರನ್ನ ಹಾಕಿ ಆ ನೀರನ್ನು ಕೂಡ ಇದೇ ಪಾತ್ರೆಗೆ ಹಾಕ್ಕೋಬೇಕು. ಈಗ ಸಾರನ್ನ ಒಮ್ಮೆ ಕೈ ಆಡಿಕೊಂಡು ಕುದಿಯೋದಕ್ಕೆ ಬಿಡಬೇಕು. ಹಾಗೆ ಮಡಿಕೆ ಆಗಿರ್ಬೋದು, ಇನ್ನು ಈ ರೀತಿಯಾದಂಥ ಕಲ್ಲಿನ ಪಾತ್ರೆ ಆಗಿರ್ಬೋದು, ಪಾತ್ರೆ ಎಲ್ಲ ಅಡುಗೆ ಆದಮೇಲೆ ಸ್ವಲ್ಪ ಮೇಲೆಲ್ಲ ಹಾರಿ ಒಂಥರ ಆಗಿರುತ್ತೆ. ಅದನ್ನೆಲ್ಲ ತಣ್ಣೀರನ್ನ ಮುಟ್ಕೊಂಡು ನೀಟಾಗಿ ಕಂಟನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇವಾಗ ಸಾಂಬಾರು ರೆಡಿ ಆಗಿದೆ ನೋಡ್ಬೋದು. ಇನ್ನು ಮಡಿಕೆಯಲ್ಲಿ ಹಾಗೆ ಈ ಥರದ ಪಾತ್ರೆಗಳಲ್ಲಿ ನೀವು ಅಡುಗೆ ಮಾಡಿದ್ರೆ ಆಲ್ಮೋಸ್ಟ್ ಒಂದು 7 ನಿಮಿಷ ಕುದಿತಾನೆ ಇರುತ್ತೆ ಸ್ಟವ್ ಆಫ್ ಮಾಡಿದ್ರು ಕೂಡ. ನಂತರ ಬಿಸಿಯಾಗೂ ಇರುತ್ತೆ. ಇನ್ನು ಇದಕ್ಕೆ ಚಿಕ್ಕದಾಗಿ ಒಗ್ಗರಣೆನ ಕೊಟ್ಟಿದ್ದೀನಿ. 1 ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪನ್ನ ಹಾಕಿ ಒಗ್ಗರಣೆನ ಕೊಟ್ಟು ಹಾಗೆ ಕೈ ಆಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಈ ಸಾಂಬಾರಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಮುದ್ದೆ. ಒಂದು ಕಡೆ ಮುದ್ದೆ ಹಾಗೆ ಅನ್ನನೂ ಕೂಡ ಮಾಡ್ಕೋತಾ ಇದ್ದೀನಿ. ಅನ್ನ ತುಂಬ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾಯಿದ್ರೆ ಈ ರೀತಿ ಪಾತ್ರೆಯಲ್ಲಿ ಮಾಡ್ತೀನಿ, ಜಾಸ್ತಿ ಆದರೆ ನಾನು ಮಡಿಕೆಯಲ್ಲಿ ಬೇಯಿಸ್ತೀನಿ. ಇವಾಗ ಮುದ್ದೆನ ತಿನ್ನುವಂಥ ಟೈಮ್. ಇಸ್ಕಿದವರೆ ಕಾಳು ಸಾಂಬಾರು ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ? ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಅದು ಸೀಸನಲ್ಲಂತೂ ಇದನ್ನು ಮಿಸ್ ಮಾಡೋದೇ ಇಲ್ಲ. ನೀವು ಕೂಡ ಒಮ್ಮೆ ಈ ರೀತಿ ಕಾಳಿನ ಸಾರನ್ನ ಮಾಡಿ ನೋಡಿ. ಇಷ್ಟ ಆಯ್ತಂದರೆ ಅಥವಾ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.
ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆದ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.